ಇಷ್ಟೊತ್ತಾದರೂ ಧರ್ಮಣ್ಣ ಅವರೆಲ್ಲ ಬರಲೇ ಇಲ್ವಲ್ಲ? ಬರ್ತಾರೆ ಇರು ಲಕ್ಷ್ಮಿ, ನೀನು ಅವ್ರು ನೋಡಬೇಕು ಅನ್ನೋ ಆತರದಲ್ಲಿ ಇರೋದ್ರಿಂದ ಒಂದೊಂದು ನಿಮಿಷನೋ ಒಂದು ಗಂಟೆ ಥರ ಕಾಣಿಸ್ತಾರೆ. ಬರ್ತಾರೆ ಇರೋ. ನಾವ್ಯಾಕೆ ಅವರಿಗೋಸ್ಕರ ಕಾಯ್ಬೇಕು? ಕರೆದಿರೋದು ಅವ್ರು ತಾನೆ, ಅವ್ರು ಕಾಯ್ಬೇಕಲ್ವಾ? ಒಳ್ಳೆ ಕತೆ ಇದು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ರೀತಿ ಮಾತಾಡಿನೇ ನೀವು ಮರ್ಯಾದೆ ಕಳ್ಕೊಳ್ಳೋದು. ಬರ್ತಾ ಇರೋರು ಅತ್ತೆಗೆ ಅಣ್ಣ ಆಗ್ಬೇಕಂತೆ. ಅಷ್ಟು ದೊಡ್ಡ ಮನುಷ್ಯ ಬರ್ತಿದ್ದಾರೆ ಅಂತಂದ್ರೆ ನಾವು ಸ್ವಲ್ಪ ಸಹನೆಯಿಂದ ಕಾಯ್ಬೇಕಲ್ವಾ? ಟೈಮ್ ಆಯ್ತು ಕಣೆ. ಬನ್ನಿ ಬನ್ನಿ. ಧರ್ಮಣ್ಣ ಬಂದ್ರಲ್ಲ, ನಿಮ್ಮ ತಂಗಿ ಇಲ್ಲಿ ತನಕ ಧರ್ಮಣ್ಣ ಬರಲಿಲ್ಲ ಅಂತ ಅದೆಷ್ಟು ಸಲ ಕೇಳಿದ್ಲು. ಬಂದ್ವಲ್ಲಪ್ಪ ಲಕ್ಷ್ಮಿ. ಅಣ್ಣ, ಅತ್ತಿಗೆ, ಇವನು ನನ್ನ ಇನ್ನೊಬ್ಬ ಮಗ ಸಂತು, ಅವನ ಹೆಂಡತಿ ವೀಣಾ. ನಮಸ್ಕಾರ. ಏನಮ್ಮ ನಿಮ್ಮ ಅಳಿಯಂದ್ರಿಗೆ ಬಿಸ್ನೆಸ್ ಸಹಾಯ ಆಗಲಿ ಅಂತ ಫ್ರೆಂಡ್ಸ್ನೆಲ್ಲ ಸೇರಿಸ್ಬಿಟ್ಟಿದ್ಯಾ? ನೋಡಪ್ಪ, ನಾವೆಲ್ಲ ಹಳೆ ಕಾಲದವರು, ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು. ನಿಮ್ಗಳ ಹಾಗೆ ಲಾಭ ಬಂದಾಗ ಕೈ ಕುಲ್ಕೋರಲ್ಲ. ನಮಗೆ ಈ ಸ್ನೇಹ ಸಂಬಂಧ ಅನ್ನೋದು ರಕ್ತ ಸಂಬಂಧಕ್ಕಿಂತ ದೊಡ್ಡದು. ಇವನು ನನ್ನ ಹಿರಿ ಮಗ ಗಿರಿ, ಅವಳು ವಿಮಲಾ ಅಂತ ಅವನ ಹೆಂಡತಿ. ತಾತ, ಅಜ್ಜಿ, ನಿಮ್ಮೆಲ್ರಿಗೂ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ನನಗೆ ಆಸೆ. ಅರೆ, ಇಷ್ಟೊತ್ತು ಇಲ್ಲೇ ಇದ್ರಲ್ಲ. ರೀ, ನಾವು ಒಳಗೆ ಬರೋಷ್ಟರಲ್ಲಿ ಹೊರಟ್ಬಿಟ್ರಾ ಅಂತ. ಬ್ಯುಸಿ ವ್ಯಕ್ತಿ, ಒಂದೊಂದು ಕ್ಷಣನೂ ಇಂಪಾರ್ಟೆಂಟೇ ಅವ್ರಿಗೆ. ಸಾರಿ, ಬೇಗ ಸಿಗ್ತಾರೆ, ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನರಸಿಂಹ ಏನಮ್ಮ ಇನ್ನೂ ಬಂದಿಲ್ವಾ? ಇಲ್ಲ ಅಣ್ಣ, ಬರ್ತೀನಿ ಅಂತ ಹೇಳಿದ್ದ, ಯಾಕೋ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ. ಏನಾಯ್ತು? ಏನಿಲ್ಲ ಅಣ್ಣ, ಏನಾಯ್ತು? ಸುಸ್ತಾದಾಗಿದ್ಯಾ? ನೀನಾದರೂ ಸ್ವಲ್ಪ ಹೇಳು ಲಕ್ಷ್ಮಿ. ಇನ್ನೂ ಹುಡುಗಾಟ ಬಿಡದೆ ಓಡಾಡ್ತಾ ಇದ್ರೆ ಇನ್ನೇನಾಗತ್ತೆ ಹೇಳು? ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ. ಓಡಾಡಬೇಡಿ ಅಂದರೆ ಓಡಾಡ್ತಾರೆ. ಸುಸ್ತಾಗದೇ ಇರತ್ತಾ? ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ತಾತನಿಗೆ ಅಂತ ಒಂದು ಸೆಪ್ರೇಟ್ ರೂಮ್ ಬುಕ್ ಮಾಡಿದ್ದೀನಿ. ತಿಂಡಿ ವ್ಯವಸ್ಥೆ, ಊಟದ್ದು ಎಲ್ಲದೂ ಅಲ್ಲಿಗೆ ಸರಬರಾಜಾಗುತ್ತೆ. ತಾತ, ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಅಮ್ಮ, ಇವ್ರಿಗಿಲ್ಲೂ ಹಠ ಮಾಡಬೇಡ ಅಂತ ಹೇಳು. ಒಳಗೆ ಕರ್ಕೊಂಡು ಹೋಗು. ಅತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ ಮಾವನ್ ನೋಡ್ಕೊಳ್ಳೋದಕ್ಕೆ. ಅಯ್ಯೋ ಬೇಡಮ್ಮ, ನೀವೆಲ್ಲ ಎಂಜಾಯ್ ಮಾಡಿ. ಪೂಜೆಗೂ ನೀವೆಲ್ಲ ಇರಲಿಲ್ಲ, ಇವ್ರ ಜೊತೆ ಸೇರಲಿಲ್ಲ. ಈಗಾದರೂ ಇವ್ರ ಜೊತೆ ಸೇರಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ, ಟೈಮ್ ಪಾಸ್ ಮಾಡಿ. ತುಂಬು ಕುಟುಂಬ, ಜೇನುಗೂಡಂತ ಕುಟುಂಬ. ಕಾದು ಕಲ್ಲು ಹೊಡಿತೀನಿ. ಗೂಡು ಛಿದ್ರವಾಗಿ ಈ ನೊಣಗಳೆಲ್ಲ ದಿಕ್ಕಾಪಾಲಾಗಿ ಹಾರಾಡೋದನ್ನ ನಾನು ನೋಡ್ತೀನಿ. ನಿಮಗೆ ಗೊತ್ತಿಲ್ಲ ನೀವು ಮಾಡಿರೋ ಕರ್ಮ ನಿಮ್ಮನ್ನ ನೋಡ್ತಾ ಇದೆ ಅಂತ. ಯು ಕ್ಯಾನ್ ನಾಟ್ ಎಸ್ಕೇಪ್ ಫ್ರಮ್ ಮೀ. ಈಗ ತಾನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ. ಸ್ವಲ್ಪ ಸುಧಾರಿಸ್ಕೊಳ್ಳಿ ಮಾವ. ಇವಳಲ್ಲಿ ಕಾಣಿಸ್ತಾ ಇಲ್ವಲ್ಲ? ಎಸ್, ಐ ಗಾಟ್ ಯು. ಹುಡುಕ್ತಾ ಇದೆಯಾ ದೇವಕಿ? ಹುಡುಕು. ಇನ್ನು ಮುಂದೆ ಹುಡುಕಾಟವೇ ನಿನ್ನ ಜೀವನ ಆಗತ್ತೆ. ದೇವಕಿ, ಏನ್ರಿ, ಒಳ್ಳೆ ಉಪ್ಪಿನ ಜರಡಿಲಿ ಮುಖ ಹದಿಸ್ಕೊಂಡು ಬಂದವ್ರ ಥರ ಇದ್ದೀರಾ. ಏನಾಯ್ತು? ಏ ಬೇಡ, ನಾನಿಲ್ಲಿ ಇರಲ್ಲ ಕಣೆ. ಯಾಕೆ? ಅಂಥದ್ದು ಏನಾಯ್ತು ಈಗ? ನೋಡೆ, ಮರ್ಯಾದೆ ಇಲ್ಲದೆ ಇರೋ ಕಡೆ ನೀವು ಚಪ್ಪಲಿನೂ ಬಿಡಲ್ಲ ಅಂತ ನನಗೆ ಗೊತ್ತು. ಆದರೆ ಅದೇ ನಿಮಗೆ ಬೇಕಾಗಿರೋ ವಿಚಾರ ಅಂತ ಅನ್ಕೊಳ್ಳಿ, ಅಲ್ಲೇ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀರಾ.
ಇಲ್ದಿರೋ ಡ್ರಾಮಾ ಮಾಡದೆ ಸುಮ್ಮನೆ ಇದ್ರೆ ಸರಿ. ಈಗೇನು ನಿಮ್ಗೆ ಖುಷಿ ಆಗಲಿ ಅಂತ ಅವರು ಶಾಲು ಹಾರ ಎಲ್ಲ ತೊಗೊಂಬಂದು ಸನ್ಮಾನ ಮಾಡಬೇಕಿತ್ತ? ಅಕ್ಕ ಹಾಯ್, ನೀವು ವೀಣಾ ಅಕ್ಕ ಅಲ್ವಾ? ಹೌದು. ನಾನು ಇವಳು ಗಂಡ ಸಂತೋಷ್ ಅಂತ. ಹಾಯ್. ನೀವ್ಯಾಕೆ ಸತ್ಯನಾರಾಯಣ ಪೂಜೆಗೆ ಬರಲೇ ಇಲ್ಲ? ಲಕ್ಷ್ಮಿ ಅಮ್ಮ ನಿಮ್ಮ ಬಗ್ಗೆ ಹೇಳ್ತಾನೆ ಇದ್ರು. ಅವ್ರ ಮುದ್ದು ಸೊಸೆ ಅಲ್ವಾ ನೀವು? ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಲಕ್ಕಿ ನೀನೇ ಅಲ್ವಾ? ಹೌದು. ಇವ್ರು ನಿನ್ನ ಯಜಮಾನ್ರ? ಮತ್ತೆ ಪರಿಚಯನೇ ಮಾಡಿಸ್ಲಿಲ್ಲ? ಇವ್ರೆ ನಮ್ಮ ಯಜಮಾನ್ರು, ಆದಿ ಅಂತ. ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಅಂದ್ರೆ ಫಸ್ಟ್ ಅರೇಂಜ್ ಮಾಡಿದ್ರು, ಆಮೇಲೆ ಲವ್ ಶುರು. ಸರಿ ಆಯ್ತಲ್ಲ. ಅಕ್ಕ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಅಯ್ಯೋ, ಲವ್ ಮ್ಯಾರೇಜ್ ಎಲ್ಲ ಮಾಡ್ಕೊಳ್ಳೋಷ್ಟು ಸ್ವಾತಂತ್ರ್ಯ ನಮ್ಗೆ ಇರಬೇಕಲ್ಲ. ಅಪ್ಪ ಅಮ್ಮ ನೋಡಿದ್ರು, ಮದುವೆನೂ ಮಾಡಿಸ್ಬಿಟ್ರು. ಆದರೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಿದ್ರೆ ಜೀವನ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ಆಗಾಗ ಅನ್ಸುತ್ತೆ. ಏಯ್, ಏನ ನಿನ್ನ ಮಾತೇನ ಅರ್ಥ? ಅಂದರೆ ನೀನು ಲವ್ ಮಾಡಿದ್ದಿದ್ರೆ ನನಗಿಂತ ಒಳ್ಳೆ ಹುಡುಗ ಸಿಕ್ತಿದ್ದ ಅಂತನಾ? ನೋಡೆ, ನೀವು ದುರ್ಬೀನ್ ಹಾಕೊಂಡು ಹುಡುಕಿದ್ರು ನನ್ನಂತ ಗಂಡ ಸಿಗ್ತಾ ಇರಲಿಲ್ಲ ನಿಮಗೆ. ಹಾಗೆ ಅನ್ಸುತ್ತೆ ರೀ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹುಡ್ಕೋ ಗೋಜಿಗೆ ಹೋಗಲಿಲ್ಲ. ಸಿಕ್ಕಿದ್ದೆ ಸೀರುಂಡೆ ಅಂತ ಇವ್ರಿಗೆ ತಗೊಳಕ್ಕೆ. ಮತ್ತೆ ಇವ್ರು ನಿಮ್ಮ ಮತ್ತೇನಾ? ಹಾಯ್, ನಾನು ಸಂತೋಷ್ ಅಂತ. ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅಯ್ಯ ಇವ್ರೆ ಸಿದ್ದು ಈಗ ಬಂದ್ರ? ನಾನು ಬಂದು ತುಂಬಾ ಹೊತ್ತಾಯ್ತು, ನೀವಿಬ್ರು ಈಗ ಬಂದ್ರಾ? ಆದಿ ಲಕ್ಷ್ಮಿ, ನೀವಿಬ್ರ ಹತ್ರ ಓಸಿ ಮಾತಾಡ್ಬೇಕು, ಬನ್ನಿ. ಇಲ್ಲೇ ಮಾತಾಡಿ, ಅದೇನೋ ನಾವು ಕೇಳಿಸ್ಕೊತೀವಿ ಅಲ್ಲೇ. ಸರಿ, ನಾವಿಲ್ಲೇ ಮಾತಾಡ್ತೀವಿ, ನೀವಿಬ್ರು ಆ ಕಡೆ ಹೋಗ್ತೀರಾ? ಅಲ್ಲ, ಇಲ್ಲೇ ಇರ್ತೀವಿ, ಮಾತಾಡಿ, ಅದರಲ್ಲಿ ಏನಿದೆ? ಅದು ಬಾವ ಓಸಿ ಮುಖ್ಯವಾಗಿರೋ ವಿಷಯ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನೀವಿಬ್ರು ಬನ್ನಿ. ಬರೇ, ನಾವಿಬ್ರು ಮಾತಾಡೋಣ. ಸಾಕಾಯ್ತಾ ಸನ್ಮಾನ? ಬನ್ನಿ, ನಾವಿಬ್ರೆ ಕಷ್ಟ ಸುಖ ಮಾತಾಡೋಣ. ಸರ್, ದಿಸ್ ಇಸ್ ಯುವರ್ ರೂಮ್. ಏನಾದರೂ ಬೇಕಿದ್ರೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಎಷ್ಟೇ ಸುಸ್ತಾದರೂ ಬೇರೆಯವ್ರ ಮುಂದೆ ನನಗೆ ಏನೂ ಇಲ್ಲ, ಆರಾಮಾಗಿದ್ದೀನಿ ಅಂತ ಆ್ಯಕ್ಟ್ ಮಾಡ್ತೀರಿ ಅಲ್ವಾ? ರೀ, ನಿಮಗಿಲ್ಲ ಆಗ್ತಿಲ್ಲ ಅಂದರೆ ಹೇಳಿ, ನಾವೀಗಲೇ ಹೊರಡ್ಬೋದು. ಛೇ, ಹಾಗೆಲ್ಲ ಏನಿಲ್ಲ ಸರೋಜಾ. ಎಲ್ಲರೂ ಇಷ್ಟು ಸಂಭ್ರಮದಲ್ಲಿದ್ದಾರೆ, ಅದನ್ನು ನಾವು ಯಾಕೆ ಕಿತ್ಕೋಬೇಕು?